ಎಲ್ರಿಗೂ ನಮಸ್ಕಾರ. ಈಗಾಗಲೇ ತಮಿಳುನಾಡಿನಲ್ಲಿ ನಮ್ಮ ಕನ್ನಡಿಗ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಕೇರಳಕ್ಕೆ ಹೋಗುವಂಥ ಸಂದರ್ಭದಲ್ಲಿ, ಶಬರಿಮಲೆ ಯಾತ್ರೆಗೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಕನ್ನಡಿಗರ ಮೇಲೆ ತಮಿಳುನಾಡವರು ಹಲ್ಲೆ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಕೂಡ ಈಗಾಗಲೇ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ನಮ್ಮ ಕನ್ನಡಿಗರ ವಿಜಯ ಸೇನೆ ಈ ನಾಡು ನುಡಿ ಜಲಕ್ಕೋಸ್ಕರವಾಗಿ ನಿರಂತರವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇರತಕ್ಕಂತಹ ನಾಡಿನ ಆ ಒಂದು ಹಿತಾಸಕ್ತಿಗೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ನಿರಂತರ ಹೋರಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮ ಕನ್ನಡಿಗರ ವಿಜಯ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ವಿಜಯ್ ಕುಮಾರ್ ಅವರು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮನವಿಯನ್ನು ಅರ್ಪಣೆ ಮಾಡಿದ್ದಾರೆ. ಜೊತೆಗೆ ಅಕ್ರಮ ಈ ಬಾಂಗ್ಲಾದೇಶಿ ವಲಸಿಗರೇನಿದ್ದಾರೆ, ಅಕ್ರಮ ವಲಸಿಗರಿಗೆ ಸಂಬಂಧಪಟ್ಟ ಹಾಗೆ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಈಗ ಮನವಿಯನ್ನು ಅರ್ಪಣೆ ಮಾಡಿದ್ದಾರೆ. ನಮ್ಮ ಜೊತೆ ವಿಜಯ್ ಕುಮಾರ್ ಅವರಿದ್ದಾರೆ, ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗಾಗಲೇ ನೀವು ಮನವಿಯನ್ನು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀರಿ. ನಿರಂತರವಾಗಿ ಈ ರೀತಿ ಹಲ್ಲೆಗಳು ಕನ್ನಡಿಗರ ಮೇಲೆ ನಡೀತಾನೆ ಇರುವಂಥದ್ದು. ನಾವಿಲ್ಲಿ ಸೌಹಾರ್ದಯುತವಾಗಿ ಜೀವನ ಮಾಡ್ತಾ ಇದ್ರೂ ಸಹಿತ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನಮ್ಮವ್ರ ಮೇಲೆ ಹಲ್ಲೆ ನಡೀತಾ ಇದೆ. ಇದಕ್ಕೆ ಏನು ಹೇಳ್ತೀರಿ ಇದ್ರ ಬಗ್ಗೆ? ಎಲ್ಲೋ ಒಂದು ಕಡೆ ಬಹಳ ನೋವಾಗ್ತದೆ. ಕನ್ನಡಿಗರ ಮೇಲೆ ಹಲ್ಲೆ ಮಾಡುವಂಥದ್ದು, ಕನ್ನಡಿಗರನ್ನು ಕೆಣಕುವಂಥದ್ದು, ಕನ್ನಡಿಗರ ಅಸ್ಮಿತೆಯನ್ನು ಕೆಣಕುವಂಥದ್ದು ಆಗ್ತಾ ಇದೆ. ಅದಕ್ಕೆ ನಮ್ಮ ಕನ್ನಡಿಗರ ವಿಜಯ ಸೇನೆಯಿಂದ ನೇರವಾದಂತಹ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಇದೀಗ ತಾನೇ ಕಳೆದ ವಾರ ತಮಿಳುನಾಡಿನಲ್ಲಿ ಕರ್ನಾಟಕದಿಂದ ಅಯ್ಯಪ್ಪನ ದರ್ಶನಕ್ಕೆ ಹೋದಂತಹ ಭಕ್ತಾದಿಗಳ ಮೇಲೆ ಮತ್ತು ಚಾಲಕರ ಮೇಲೆ ನಮ್ಮ ಕನ್ನಡಿಗರ ಅಸ್ಮಿತೆಯ ಸಂಕೇತ, ಕನ್ನಡಿಗರ ಭಾವೈಕ್ಯತೆ ಸಂಕೇತ, ಕನ್ನಡಿಗರ ಸ್ವಾಭಿಮಾನದ ಸಂಕೇತವಾಗಿರ್ತಕ್ಕಂತಹ ಕನ್ನಡ ಬಾವುಟವನ್ನು ತೆಗಿಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ. ಅದಕ್ಕೆ ಚಾಲಕ ನಿರಾಕರಿಸಿದಂಥ ಸಂದರ್ಭದಲ್ಲಿ ಚಾಲಕನ ಮೇಲೆ ಮಾರಣಾಂತಿಕವಾದ ಹಲ್ಲೆಯನ್ನು ಮಾಡುವಂತಹ ಕೆಲಸವನ್ನು ತಮಿಳುನಾಡಿನ ಒಬ್ಬ ಪುಂಡ ಮಾಡ್ತಾರೆ. ಇದಕ್ಕೆ ನಮ್ಮ ಕನ್ನಡಿಗರ ವಿಜಯ ಸೇನೆ ಎಚ್ಚರಿಕೆ ಕೊಡ್ತದೆ. ಬಹುಶಃ ನೀವುಗಳು 1991-92 ಘಟನೆಯನ್ನು ಮರೆತಿದ್ದೀರಿ. ಹಿಂದೆ ಹೀಗೆ ಕರ್ನಾಟಕ ರಾಜ್ಯವನ್ನ ಕನ್ನಡಿಗರನ್ನ ಕೆಣಕುವಂತ ಪರಿಸ್ಥಿತಿ ನಿರ್ಮಾಣ ನೀವು ಮಾಡ್ತಾ ಇದ್ರಿ. ಅದಕ್ಕೆ ಕನ್ನಡಿಗರು ಯಾವ ರೀತಿಯಾಗಿ ಉತ್ತರವನ್ನ ಕೊಟ್ಟಿದ್ರು, ಕನ್ನಡ ಪರ ಹೋರಾಟಗಾರರು ಯಾವ ರೀತಿಯಾಗಿ ಉತ್ತರವನ್ನ ಕೊಟ್ಟಿದ್ರು ಅನ್ನುವಂಥದ್ದನ್ನ ತಾವು ಮರೆತಿದ್ದೀರಿ. ತಾವು ಈ ಕೂಡಲೇ ಅದನ್ನು ಬಿಟ್ಟರೆ ಬಹಳ ಒಳ್ಳೆಯದು. ನಿಮಗೆ ಮಾತ್ರ ಅಲ್ಲ, ತಮಿಳುನಾಡಲ್ಲಿ ಕುಚೇಷ್ಟೆಯನ್ನು ಮಾಡಲಿಕ್ಕೆ ಬರೋದು, ನಮ್ಮಲ್ಲೂ ಸಹ ನಿಮ್ಮವರು ಇದ್ದಾರೆ ಅನ್ನುವಂಥದ್ದನ್ನು ಮರಿಬಾರ್ದು. ನಾವು ಶುರು ಮಾಡಿದ್ರೆ ಯಾವ ರೀತಿ ದಂಡಯಾತ್ರೆ ಇರ್ತದೆ ಕನ್ನಡಿಗರದು ಅನ್ನುವಂಥದ್ದನ್ನು ಮರಿಬಾರ್ದು. ನಿಮ್ಮ ಸಿನಿಮಾಗಳನ್ನು ಇಲ್ಲಿ ರಿಲೀಸ್ ಮಾಡಲಿಕ್ಕೆ ಬಿಡೋದಿಲ್ಲ, ನಿಮ್ಮ ಭಾಷೆಯ ಫಲಕಗಳನ್ನು ಕರ್ನಾಟಕದಲ್ಲಿ ಇರಲಿಕ್ಕೆ ಬಿಡೋದಿಲ್ಲ, ನಿಮ್ಮ ಭಾಷೆಯ ಯಾವುದೇ ವಿಚಾರಗಳನ್ನು ಕರ್ನಾಟಕದಲ್ಲಿ ಮುಟ್ಲಿಕ್ಕೂ ಬಿಡೋದಿಲ್ಲ. ಕನ್ನಡ ಪರ ಹೋರಾಟಗಾರರು, ಕನ್ನಡಿಗರು ಎಚ್ಚರಿಕೆ ಇರಲಿ. ನಾನು ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಮನವಿಯನ್ನು ಮಾಡಿದ್ದೇನೆ, ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರಿಗೆ. ಕನ್ನಡಿಗರ ಒಂದು ಭಾವನೆಗೆ ಧಕ್ಕೆ ಮಾಡ್ತಿರ್ತಕ್ಕಂತಹ ತಮಿಳುನಾಡು ಸರ್ಕಾರಕ್ಕೆ ಕೂಡಲೇ ಎಚ್ಚರಿಕೆಯನ್ನು ಕೊಡಬೇಕು. ಸಂವಿಧಾನಾತ್ಮಕವಾಗಿ ಕನ್ನಡಿಗರನ್ನು ಕೆಣಕುವಂತಹ ಕೆಲಸವನ್ನು ಸಂವಿಧಾನದ ವಿರೋಧವಾಗಿ ತಮಿಳರು ಮಾಡ್ತಾ ಇದ್ದಾರೆ. ಈ ಕೂಡಲೇ ರಾಜ್ಯ ಸರ್ಕಾರ ಎಚ್ಚರಿಕೆಯನ್ನು ಕೊಡಬೇಕು. ಯಾವ ಪುಂಡ ಕನ್ನಡಿಗ ಚಾಲಕನ ಮೇಲೆ ಹಲ್ಲೆ ಮಾಡಿದ್ದಾರೆ, ಈ ಕೂಡಲೇ ಆತನ ಮೇಲೆ ಮೊಕದ್ದಮೆಯನ್ನು ದಾಖಲಿಸಿ ಆತನನ್ನು ತಮಿಳುನಾಡಿನಿಂದ ಗಡೀಪಾರು ಮಾಡಬೇಕು. ಮತ್ತು ಈಗಾಗಲೇ ನಾನು ಮನವಿ ಮಾಡಿದ್ದೇನೆ, ತಾವು ನೋಡ್ತಾ ಇದ್ದೀರಿ. ಶಬರಿಮಲೆ ಯಾತ್ರೆಗೆ ಸಂಬಂಧಪಟ್ಟಂತೆ ನಾನು ಸನ್ಮಾನ್ಯ ಘನತೆವೆತ್ತ ಗೌರವಾನ್ವಿತ ಮುಖ್ಯಮಂತ್ರಿಯವರಿಗೆ ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದೇನೆ. ಮನವಿ ಸಲ್ಲಿಸಿದ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಯಾರು ಆ ಪುಂಡ ಇದ್ದಾನೆ, ಕನ್ನಡಿಗರ ಮೇಲೆ ಹಲ್ಲೆಯನ್ನು ಮಾಡಿದಂಥ ಪುಂಡ ಇದ್ದಾನೆ, ಆತನನ್ನು ಕೂಡಲೇ ಬಂಧಿಸಿ ಆತನನ್ನು ತಮಿಳುನಾಡಿನಿಂದ ಗಡೀಪಾರು ಮಾಡಬೇಕು. ಅದರ ಜೊತೆಗೆ ನಾವೊಂದಷ್ಟು ವಿಚಾರಗಳ ಬಗ್ಗೆ ನಾವು ಮಾನ್ಯ ಮುಖ್ಯಮಂತ್ರಿಗಳವರನ್ನ ಕೇಳ್ಕೊಂಡಿದ್ದೇವೆ. ತಮಿಳುನಾಡು ಸರ್ಕಾರದ ಗಮನಕ್ಕೆ ಈ ಘಟನೆಯನ್ನು ತಂದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಸರ್ಕಾರಕ್ಕೆ, ತಮಿಳುನಾಡು ಸರ್ಕಾರಕ್ಕೆ ತಾಕೀತನ್ನು ಮಾಡಬೇಕು ರಾಜ್ಯ ಸರ್ಕಾರ. ಮುಂದಿನ ದಿನಗಳಲ್ಲಿ ತಮಿಳುನಾಡಿನಲ್ಲಿ ಪ್ರಯಾಣಿಸುವ ಕನ್ನಡಿಗರ ಮೇಲೆ ಇಂತಹ ದೌರ್ಜನ್ಯಗಳು ನಡೆಯದಂತೆ ಅಗತ್ಯ ಭದ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ತಮಿಳುನಾಡು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಬೇಕು. ಕನ್ನಡಿಗರ ಅಸ್ಮಿತೆ, ಬಾವುಟ ಮತ್ತು ಗೌರವದ ವಿಚಾರದಲ್ಲಿ ಕರ್ನಾಟಕ ಸರ್ಕಾರ ಯಾವುದೇ ರೀತಿಯಾಗಿ ರಾಜಿಯನ್ನು ಮಾಡಿಕೊಳ್ಳದೆ
ತಮಿಳುನಾಡು ಸರ್ಕಾರಕ್ಕೆ ಒಂದು ಕಡಾಖಂಡಿತವಾದಂತಹ ಎಚ್ಚರಿಕೆಯನ್ನು ನೀಡಬೇಕು. ಒಂದು ವೇಳೆ ಇದಕ್ಕೆ ಬಗ್ಲಿಲ್ಲ ಅಂತ ಹೇಳಿದ್ರೆ ಕನ್ನಡ ಪರ ಹೋರಾಟಗಾರರು, ಕನ್ನಡಿಗರು ಬುದ್ಧಿ ಕೆಲಸವನ್ನು ನಾವು ಮಾಡ್ತೇವೆ.